ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ನಾವು ಇವತ್ತು ಕರ್ನಾಟಕದ ಮೈಸೂರು ವಿಭಾಗದ ಒಂದು ಅದ್ಭುತ ಜರ್ನಿ ಬಗ್ಗೆ ಮಾತನಾಡಲಿದ್ದೇವೆ. ಅಂದ್ರೆ ವನ್ಯಜೀವಿಗಳು ಮತ್ತು ದಟ್ಟ ಅರಣ್ಯಗಳಿಂದ ತುಂಬಿರುವ ನೈಸರ್ಗಿಕ ಸಂಪತ್ತು ಹೇಗೆ ಒಂದು ಆಧುನಿಕ ಆರ್ಥಿಕತೆಯ ಕೇಂದ್ರವಾಗಿ ಬದಲಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಬನ್ನಿ, ಈ ರೋಚಕ ಪಯಣವನ್ನ ಶುರು ಮಾಡೋಣ. ಸರಿ, ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 4 ಹಂತಗಳನ್ನು ನೋಡಲಿದ್ದೇವೆ. ಮೊದಲನೇದಾಗಿ ಅರಣ್ಯ ಮತ್ತು ಬುಡಕಟ್ಟು ಸಮುದಾಯಗಳು, ಆಮೇಲೆ ವನ್ಯಜೀವಿಗಳ ಸಂರಕ್ಷಣೆ, ಮೂರನೇದಾಗಿ ಕೃಷಿ ಮತ್ತು ನೀರಾವರಿ, ಹಾಗೆ ಕೊನೆಯದಾಗಿ ಕೈಗಾರಿಕೆ ಮತ್ತು ಉದ್ಯಮ. ಮೊದಲನೇ ಭಾಗ ಅರಣ್ಯ ಮತ್ತು ಬುಡಕಟ್ಟು ಸಮುದಾಯಗಳು. ನೋಡಿ, ಮೈಸೂರು, ಕೊಡಗು, ಚಿಕ್ಕಮಗಳೂರು ಅಂದಕ್ಷಣ ನಮ್ಗೆ ದಟ್ಟವಾದ ಕಾಡುಗಳೇ ನೆನಪಾಗ್ತವೆ ಅಲ್ವಾ? ಆದರೆ ಈ ಕಾಡುಗಳು ಬರೀ ಮರ-ಗಿಡಗಳಿಗಷ್ಟೇ ಸೀಮಿತವಾಗಿಲ್ಲ. ಇವು ಸಾವಿರಾರು ವರ್ಷಗಳ ಮಾನವ ಇತಿಹಾಸವನ್ನೇ ತಮ್ಮೊಳಗೆ ಅಡಗಿಸಿಟ್ಕೊಂಡಿವೆ. ಇಲ್ಲಿನ ಮೂಲ ನಿವಾಸಿಗಳನ್ನ ಒಮ್ಮೆ ಗಮನಿಸಿ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಜೇನುಕುರುಬಳು ಹೆಚ್ಚಾಗಿ ಮೈಸೂರು ಮತ್ತು ಚಾಮರಾಜನಗರದಲ್ಲಿದ್ದಾರೆ. ಹಾಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಕಡೆ ಹೋದರೆ ಅಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯವಾದ ಕೊರಗರಿದ್ದಾರೆ. ಕೊಡಗಿನಲ್ಲಿ ಮಲೆಕುಡಿಯೋರು, ಚಾಮರಾಜನಗರದಲ್ಲಿ ಸೋಲಿಗರಿದ್ದಾರೆ. ಸಾವಿರಾರು ಜನರು ತಮ್ಮ ದೈನಂದಿನ ಜೀವನಕ್ಕೆ ಹಾಗೂ ಊಟಕ್ಕೆ ಇದೇ ಕಾಡಿನ ಕಿರು ಉತ್ಪನ್ನಗಳನ್ನೇ ಹೇಗೆ ಅವಲಂಬಿಸಿದ್ದಾರೆ ಅನ್ನೋದು ನಿಜಕ್ಕೂ ಆಸಕ್ತಿದಾಯಕ ವಿಚಾರ. ಈಗ ಎರಡನೇ ಭಾಗಕ್ಕೆ ಬರೋಣ, ವನ್ಯಜೀವಿಗಳ ಸಂರಕ್ಷಣೆ. ಇಲ್ಲಿ ಒಂದು ಅದ್ಭುತವಾದ ನಂಬರಿದೆ, ಗಮನಿಸಿ. ಇಡೀ ದೇಶದಲ್ಲೇ ಅತಿ ಹೆಚ್ಚು ಹುಲಿಗಳಿರುವ 2ನೇ ರಾಜ್ಯ ನಮ್ಮ ಕರ್ನಾಟಕ. ಇದು ಸುಮ್ಮನೆ ಆದದ್ದಲ್ಲ. ನಮ್ಮ ರಾಜ್ಯದಲ್ಲಿರುವ 5 ಹುಲಿ ಸಂರಕ್ಷಿತ ಪ್ರದೇಶಗಳ ಪೈಕಿ 3 ಅಂದ್ರೆ ಬಂಡೀಪುರ, ನಾಗರಹೊಳೆ ಮತ್ತು ಭದ್ರಾ, ಇವು 3 ಇರೋದು ಇದೇ ಮೈಸೂರು ವಿಭಾಗದಲ್ಲಿ. ನಮ್ಮ ಹುಲಿ ಸಂರಕ್ಷಣಾ ಯೋಜನೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ಬರೀ ಹುಲಿಗಳಷ್ಟೇ ಅಲ್ಲ, ಇಲ್ಲಿ ಆನೆಗಳ ಸಂರಕ್ಷಣೆ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಆನೆಗಳನ್ನ ಅವುಗಳ ದಂತ ಮತ್ತು ಚರ್ಮಕ್ಕಾಗಿ ಅಕ್ರಮವಾಗಿ ಬೇಟೆಯಾಡೋದನ್ನ ತಡೆಯಲು ಆನೆ ಸಂರಕ್ಷಣಾ ಯೋಜನೆಯನ್ನ ಬಹಳ ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಕಾಡಾನೆಗಳನ್ನ ಬಹಳ ಸುರಕ್ಷಿತವಾಗಿ ಪಳಗಿಸಲು ಇಂದಿಗೂ ಆ ಐತಿಹಾಸಿಕ ಖೆಡ್ಡಾ ಕಾರ್ಯಾಚರಣೆಯ ವಿಧಾನವನ್ನ ಬಳಸಲಾಗುತ್ತೆ. ಮನುಷ್ಯ ಮತ್ತು ಕಾಡಿನ ನಡುವಿನ ಹೊಂದಾಣಿಕೆಗೆ ಇದೊಂದು ಕ್ಲಾಸಿಕ್ ಉದಾಹರಣೆ. ಇಲ್ಲಿನ ವೈವಿಧ್ಯತೆ ನೋಡಿ, ಎಷ್ಟು ಕಾಂಟ್ರಾಸ್ಟ್ ಆಗಿದೆ ಅಲ್ವಾ? ಒಂದು ಕಡೆ ರಂಗನತಿಟ್ಟು, ಗುಡುವಿ, ಕೊಕ್ಕರೆಬೆಳ್ಳೂರಿನಂತಹ ಪ್ರಶಾಂತವಾದ ಪಕ್ಷಿಧಾಮಗಳಿವೆ. ಮತ್ತೊಂದು ಕಡೆ ನೋಡಿದರೆ ರಾಜೀವ್ ಗಾಂಧಿ ನಾಗರಹೊಳೆ, ಬಂಡೀಪುರ, ಕಾವೇರಿಯಂತಹ ಬೃಹತ್ ಅರಣ್ಯಗಳಿವೆ. ಇಲ್ಲಿ ಕಾಡು ಪ್ರಾಣಿಗಳು ತಮ್ಮ ಪಾಡಿಗೆ ತಾವು ರಾಜಾರೋಷವಾಗಿ ತಿರುಗಾಡಿಕೊಂಡಿರ್ತವೆ. ಈ ಭಿನ್ನತೆಯೇ ಈ ವಿಭಾಗದ ನೈಸರ್ಗಿಕ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚಿಸಿರೋದು. ಮುಂದಿನ ಭಾಗ ಅಂದ್ರೆ ಮೂರನೆಯದು, ಕೃಷಿ ವೈವಿಧ್ಯ ಮತ್ತು ನೀರಾವರಿ. ಈಗ ಕಾಡಿನಿಂದ ನಾಡಿನ ಕಡೆಗೆ ಅಂದ್ರೆ ಕೃಷಿ ಭೂಮಿಯ ಕಡೆಗೆ ಬರೋಣ. ನಮ್ಮ ಈ ಭಾಗದ ಭೂಮಿಯನ್ನ ಎಷ್ಟು ಅದ್ಭುತವಾಗಿ ಬಳಸ್ಕೊಳ್ಳಲಾಗಿದೆ ಅನ್ನೋದನ್ನ ನೀವಿಲ್ಲಿ ನೋಡಬಹುದು. ಕೊಡಗು, ಹಾಸನ, ಚಿಕ್ಕಮಗಳೂರಿನ ಕಡೆ ಕಣ್ಣು ಹಾಯಿಸಿದ್ರೆ ಎಲ್ಲಿ ನೋಡಿದ್ರೂ ಕಾಫಿ ತೋಟಗಳೇ. ಇನ್ನು ಮೈಸೂರು ಅಂದ್ರೆ ರೇಷ್ಮೆಗೆ ಫೇಮಸ್ಸು. ಮಂಡ್ಯ ಕಬ್ಬಿನ ಕಣಜವಾದ್ರೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಕಡೆ ಹೋದ್ರೆ ರಬ್ಬರ್, ಗೋಡಂಬಿ ಮತ್ತೆ ಸಾಂಬಾರು ಪದಾರ್ಥಗಳದ್ದೇ ದರ್ಬಾರು. ನಿಮಗೊಂದು ವಿಷಯ ಗೊತ್ತಿರಲೇಬೇಕು, ಇಡೀ ಭಾರತದಲ್ಲೇ ಅತಿ ಹೆಚ್ಚು ಕಾಫಿ ಬೆಳೆಯೋದು ನಮ್ಮ ಚಿಕ್ಕಮಗಳೂರಿನಲ್ಲಿ. ಇದ್ರ ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಕಾಣಿಕೆ ಕೂಡ ಇಲ್ಲಿ ಭರ್ಜರಿಯಾಗಿ ನಡೀತಿದೆ. ಇಷ್ಟೆಲ್ಲ ಬೆಳೆ ಬೆಳಿಬೇಕು, ಕೃಷಿ ಮಾಡಬೇಕು ಅಂದ್ರೆ ಅದಕ್ಕೆಲ್ಲ ಜೀವಜಲ ಬೇಕೇ ಬೇಕು ಅಲ್ವಾ? ಅದಕ್ಕಾಗಿಯೇ ಇಲ್ಲಿ ಕೃಷ್ಣರಾಜಸಾಗರ ಅಂದ್ರೆ ನಮ್ಮ KRS, ಹಾರಂಗಿ, ಹೇಮಾವತಿ ಮತ್ತೆ ಕಬಿನಿ ಅಂತಹ ಬೃಹತ್ ನೀರಾವರಿ ಯೋಜನೆಗಳಿವೆ. ಈ 4 ಡ್ಯಾಂಗಳೇ ಇಡೀ ಮೈಸೂರು ವಿಭಾಗದ ಕೃಷಿ ಚಟುವಟಿಕೆಗಳಿಗೆ ಬೆನ್ನೆಲುಬು. ಇವುಗಳೇ ಈ ಭಾಗದ ಹಸಿರು ಮತ್ತು ಸಮೃದ್ಧಿಯ ಹಿಂದಿರೋ ಅಸಲಿ ಶಕ್ತಿ. ಇನ್ನು ಕೊನೆಯ ಮತ್ತು 4ನೇ ಭಾಗ, ಕೈಗಾರಿಕೆಗಳು ಮತ್ತು ಉದ್ಯಮ. ಕೃಷಿಯ ಬಗ್ಗೆ ಮಾತನಾಡಿದ್ವಿ. ಈಗ ಆ ಕೃಷಿ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಆಧಾರದ ಮೇಲೆ ನಮ್ಮ ಕೈಗಾರಿಕೆಗಳು ಹೇಗೆ ಬೆಳೆದಿವೆ ಅನ್ನೋದನ್ನ ನೋಡೋಣ. ಸಾಂಪ್ರದಾಯಿಕ ಕಾಫಿ ಕ್ಯೂರಿಂಗಿಂದ ಹಿಡಿದು ಆಧುನಿಕ ಪೆಟ್ರೋಲಿಯಂ ರೀಫೈನಿಂಗ್ ಹಾಗೂ ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿಯವರೆಗೂ ಎಷ್ಟೊಂದು ವೈವಿಧ್ಯಮಯ ಕೈಗಾರಿಕೆಗಳು ಇಲ್ಲಿವೆ ನೋಡಿ. ಇಲ್ಲಿನ ಬ್ಯೂಟಿ ಏನಪ್ಪಾ ಅಂದ್ರೆ, ಸ್ಥಳೀಯ ಕೃಷಿ ಉತ್ಪನ್ನಗಳೇ ನೇರವಾಗಿ ಸಕ್ಕರೆ ಕಾರ್ಖಾನೆ, ರಸಗೊಬ್ಬರ ಮತ್ತು ಆಹಾರ ಸಂಸ್ಕರಣಾ ಘಟಕಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸ್ತವೆ. ಕೃಷಿ ಮತ್ತು ಕೈಗಾರಿಕೆ ಒಂದಕ್ಕೊಂದು ಹೇಗೆ ಪೂರಕವಾಗಿ ಬೆಳಿತಿವೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಆದರೆ ಇಲ್ಲಿನ ಆರ್ಥಿಕತೆಯ ಅಸಲಿ ಶಕ್ತಿ ಇರೋದು ಯಾವ್ಯಾವುದೋ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲ, ಬದಲಾಗಿ ಇಲ್ಲಿರುವ ಸಾವಿರಾರು ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಲ್ಲಿ. ಇವುಗಳು ಸ್ಥಳೀಯ ಜನರಿಗೆ ಕೈತುಂಬ ಕೆಲಸ ಕೊಡೋದ್ರ ಜೊತೆಗೆ ನಮ್ಮ ಆರ್ಥಿಕತೆಯನ್ನ ಬಹಳ ಸ್ಟ್ರಾಂಗ್ ಆಗಿಟ್ಟಿವೆ. ಏನೇ ಬದಲಾವಣೆಗಳಾದರೂ, ಎಂಥದೇ ಪರಿಸ್ಥಿತಿ ಬಂದರೂ ನಮ್ಮನ್ನ ಕಾಪಾಡೋದು ಇದೇ ಸಣ್ಣ ಉದ್ಯಮಗಳು. ಈಗ ಕೊನೆಯದಾಗಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ಒಂದೆಡೆ
ಹುಲಿ, ಆನೆಗಳು ಮತ್ತು ನೂರಾರು ವರ್ಷಗಳ ಹಳೆಯ ಪುರಾತನ ಕಾಡುಗಳಿವೆ. ಇನ್ನೊಂದೆಡೆ ವೇಗವಾಗಿ ಬೆಳೆಯುತ್ತಿರುವ ಕೈಗಾರಿಕೆಗಳು ಮತ್ತು ಕೃಷಿಯ ಬೇಡಿಕೆಗಳಿವೆ. ಈ ನಮ್ಮ ಕಾಡು ಹಾಗೂ ಪ್ರಾಣಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಈ ಅಭಿವೃದ್ಧಿಯನ್ನು ನಾವು ಭವಿಷ್ಯದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬಹುದು? ನಮ್ಮೆಲ್ಲರ ಆಶ್ರಯ ಕೊಟ್ಟಿರೋ ಈ ಅದ್ಭುತ ಪ್ರಕೃತಿ ಮತ್ತು ನಮ್ಮ ಆರ್ಥಿಕ ಪ್ರಗತಿ, ಇವೆರಡರ ನಡುವಿನ ಈ ಸೂಕ್ಷ್ಮ ಸಮತೋಲನದ ಬಗ್ಗೆ ಒಮ್ಮೆ ಆಳವಾಗಿ ಯೋಚಿಸಿ ಮತ್ತೊಂದು ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.